Hello children, let's begin today's lesson from 4th standard English, 5th lesson, who is lazy? Me. So in the last class I have told you that the rabbit has told giraffe to collect all the cobs, ಅಂದರೆ all the nuts, gather one side. ಇದು ಮಾಡಬೇಕಿದ್ರೆ ಯಾರಾದರೂ ಎಲಿಫೆಂಟ್ ಅಂದರೆ ಇವನೇನು ಹೇಳ್ತಾನೆ, ರ್ಯಾಬಿಟ್ ಯಾರೋ ಎಲಿಫೆಂಟ್ ಏನಾದರೂ ಬರ್ಬೋದು ಅಂತ ಹೇಳಿರ್ತಾನೆ. ಬಟ್ ಇದು ಗ್ಯಾದರ್ ಮಾಡಬೇಕಿದ್ರೆ ಇವನಿಗೆ ಯಾವುದೋ ಒಂದು ಏನೋ ಕಾಣಿಸ್ತಾ ಇರೋಂಗೆ ಅನಿಸುತ್ತೆ, ಬಟ್ ಯಾವುದೋ ಅಲ್ಲಿ ಏನೂ ಇರಲ್ಲ. ದೆರ್ ಈಸ್ ನೋ ಗ್ಲಿಮ್ಸ್, ಅಂದರೆ ಯಾವುದು ಲುಕ್ಕು ಇರಲ್ಲ, ಯಾವುದು ಟ್ರಂಕು ಟೇಲು ಏನೂ ಕಾಣಿಸಿರಲ್ಲ, ಸೊಂಡ್ಲು ಕಾಣಿಸಲ್ಲ, ಬಾಲನೂ ಕಾಣಿಸಲ್ಲ, ಏನೂ ಇಲ್ಲ. ಅದಕ್ಕೆ ಯಾರ್ದು ಏನು ತಂಟೆ ತಕರಾರಿಲ್ಲದೆ ಇದು ನೀಟಾಗಿ ಎಲ್ಲ ನಟ್ಸನ್ನು ಗ್ಯಾದರ್ ಮಾಡುತ್ತೆ. ನೆಕ್ಸ್ಟ್, ರ್ಯಾಬಿಟ್ ಹ್ಯಾಡ್ ವರ್ಕ್ ಅಪ್ ದ ಹ್ಯೂಜ್ ಆ್ಯಪಟೈಟ್ ಬೈ ನೌ. ಈಗ ಇದಿಷ್ಟೆಲ್ಲ ಕೆಲಸ ಮಾಡುತ್ತೆ, ಇದಕ್ಕೆ ಫೀಲಿಂಗ್ ಹಂಗ್ರಿ. ಆ್ಯಪಟೈಟ್ ಅಂದರೆ ಈಗ ಆಯ್ತಪ್ಪ ಕೆಲಸ ಮಾಡಿದ್ದಾಯಿತು ಇಷ್ಟೆಲ್ಲ, ಈಗ ಊಟ ಮಾಡಬೇಕು ಅಂದರೆ ತಿನ್ನಬೇಕು ಅಂದ್ಕೊಂಡು ತುಂಬ ಆಗುತ್ತೆ. ಹೀ ಟೋಲ್ಡ್ ಜಿರಾಫಿಗೆ ಹೇಳುತ್ತೆ, ಯಾಕಂದರೆ ಜಿರಾಫ್ ಎಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಮಾಡಿರ್ತದಲ್ಲ ನಟ್ಸ್. ಟುಮಾರೋ ವಿ ವಿಲ್ ಹ್ಯಾವ್ ಅ ಫೀಸ್ಟ್, ಬಟ್ ಐ ಆಮ್ ಅಫ್ರೇಡ್ ಆಫ್ ಎಲಿಫೆಂಟ್ ಮೈಟ್ ಟ್ರೈ ಟು ಸ್ಟೀಲ್ ಅವರ್ ಕಾರ್ನ್. ಏನಂದರೆ ನಾಳೆ ನಾವಿಬ್ಬರು ಊಟ ಮಾಡೋಣ, ಫೀಸ್ಟ್ ಅಂದರೆ ಒಳ್ಳೆ ಊಟ ಮಾಡೋಣ, ಎಲ್ಲದು ಇದು ಕಾರ್ನ್ ಬೆಳೆದಿದ್ದೆಲ್ಲ ತಿನ್ನೋಣ. ಆದರೆ ಸ್ವಲ್ಪ ಭಯ ಪಡಬೇಕಾಗುತ್ತೆ ಎಲಿಫೆಂಟಿಂದ. ಎಲಿಫೆಂಟ್ ಬಂದು ನಮ್ಮದಿದೆಲ್ಲ ಕಳ್ತನ ಮಾಡಿ ತೊಗೊಂಡು ಹೋದರೆ ಅದಕ್ಕೆ ನಾನು ಕಾಯ್ತಾ ಇಲ್ಲೇ ಇರ್ತೀನಿ ಅಂತ ಹೇಳುತ್ತೆ. ಅಷ್ಟು ಹೇಳಿದ ಕೂಡಲೇ ಜಿರಾಫ್ ಏನು ಹೇಳುತ್ತೆ, ಹಿ ವಿಲ್ ರಿಗ್ರೆಟ್ ಇಟ್ ಇಫ್ ಹಿ ಈವನ್ tries to come near the field. Saying this, giraffe went away, agreeing to meet Raph in the next morning for the feast. ಹೇಳುತ್ತೆ, ಏನಾದರೂ ಎಲಿಫೆಂಟ್ ಇಲ್ಲಿ ಬಂದಿದ್ದಕ್ಕೆ ಭಾಳ ತೊಂದರೆಯಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ. ಅದಕ್ಕೆ ತುಂಬ ರಿಗ್ರೆಟ್ ಅಂದರೆ ತುಂಬ ಸ್ಯಾಡ್ ಫೀಲ್ ಮಾಡಬೇಕಾಗತ್ತೆ, ಯಾಕಾದರೂ ಬಂದೇನೋ ಅಂದ್ಕೊಂಡು ಅಂಥೇಳಿ, ನಾಳೆ ಊಟ ಮಾಡೋದಲ್ಲ ಅಂಥೇಳಿ ಇದು ನೆಕ್ಸ್ಟ್ ಮಾರ್ನಿಂಗ್ ಸಿಕ್ಕಿದ್ರೆ ಆಯಿತು ಅಂತ ಅಲ್ಲಿಂದ ಜಿರಾಫ್ ಹೋಗುತ್ತೆ. ದ ರಾಫ್ ಕಾಲ್ಡ್ ದ ಎಲಿಫೆಂಟಿಗೆ ಕರೀತೆ ರಾಫ್ ನಂತರ ಆ್ಯಂಡ್ ಸೆಡ್, ಐ ಹ್ಯಾವ್ ಗ್ಯಾದರ್ಡ್ ಆಲ್ ದ ಕಾಪ್ಸ್ ಆ್ಯಂಡ್ ವಿ ವಿಲ್ ಹ್ಯಾವ್ ಅ ಫೀಸ್ಟ್ ಟುಮಾರೋ. ಇದನ್ನೆಲ್ಲ ನಾನು ಗ್ಯಾದರ್ ಮಾಡಿ ಇಟ್ಟಿದ್ದೀನಿ, ನಾಳೆ ನೀನು ಊಟಕ್ಕೆ ಬಂದುಬಿಡು, ನಾವಿಬ್ಬರು ನಾಳೆ ಊಟ ಮಾಡೋಣ ಅಂತ ಹೇಳುತ್ತೆ. I just hope giraffe does not come around stealing our corn and have worked so hard for it. ಏನಂತಾರೆ, ಅಪ್ಪ ಜಿರಾಫ್ ಮಾತ್ರ ಇಲ್ಲಿ ಬರಬಾರ್ದು, ಯಾಕಂದರೆ ನಾವಿಬ್ಬರು ಕಷ್ಟಪಟ್ಟು ಎಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ಬಿತ್ತಿ ಅದನ್ನು ಮಾಡಿ ಬೆಳೆಸಿ ಆನಂತರ ಕಾರ್ನ್ ಎಲ್ಲ ಕಟ್ ಮಾಡಿ ಒಂದು ಕಡೆ ಗ್ಯಾದರ್ ಮಾಡಿ ಈಗ ತಿನ್ನೋ ಬರೋ ಟೈಮಿಗೆ ಜಿರಾಫ್ ಬಂದಿಲ್ಲದ್ರೆ ಸಾಕು ಅಂತ ಹೇಳುತ್ತೆ. She'll regret it if she even tries to come near the field, said the elephant, swinging his trunk. ಆವಾಗ ಎಲಿಫೆಂಟು ಸೇಮ್ ಹೇಳುತ್ತೆ, ಜಿರಾಫ್ ಏನಾದರೂ ಹತ್ತಿರ ಬಂದರೆ ಯಾಕಾದರೂ ಬಂದೆ ಅಂದ್ಕೊಂಡು ಮಾಡಿಬಿಡೋಣ, ತುಂಬ ಸ್ಯಾಡ್ ಫೀಲ್ ಮಾಡೋಂಗೆ ಮಾಡ್ತೀನಿ ಅಂದ್ಕೊಂಡು ತನ್ನ ಟ್ರಂಕನ್ನು ಸ್ವಿಂಗ್ ಮಾಡ್ತಾ ಹೇಳುತ್ತೆ. ದೆನ್ ಆ ಇಬ್ಬರಿಗೂ ನಾಳೆ ಬಾ ಅಂತ ಹೇಳಿ ಈ ರ್ಯಾಬಿಟ್ ಏನು ಮಾಡುತ್ತೆ, ಹ್ಯಾಡ್ ಡಿಸೈಡೆಡ್ ದ್ಯಾಟ್ he would get up early in the morning and help himself as much as possible. ಏನು ಮಾಡುತ್ತೆ, ಬೆಳಿಗ್ಗೆ ಎದ್ದು ನಾನು ಬೆಳಿಗ್ಗೆಯಿಂದನೇ ಎಷ್ಟು ತಿನ್ನೋಕ್ಕಾಗುತ್ತೆ ಅಷ್ಟು ತಿನ್ಕೊಂಡ್ಬಿಡೋಣ ಅಂದ್ಕೊಂಡು ಯೋಚನೆ ಮಾಡುತ್ತೆ. ದ ಎಲಿಫೆಂಟ್ ಆ್ಯಂಡ್ ದ ಜಿರಾಫ್ ವುಡ್ ಜಸ್ಟ್ ಬ್ಲೇಮ್ ಈಚ್ ಅದರ್ ಫಾರ್ ದ ಥೆಫ್ಟ್. ನಾನು ಎಷ್ಟಾದಮೇಲೆ ಅಷ್ಟು ತಿಂದಾದಮೇಲೆ ಜಿರಾಫ್ ಮತ್ತು ಇದು ಈಚ್ ಅದರಿಗೆ ಬ್ಲೇಮ್ ಮಾಡ್ಕೊಳ್ಳಿ. ಎಲಿಫೆಂಟ್ ಜಿರಾಫ್ ತಿಂದೆ ಅಂತ ತಿಳ್ಕೊಳ್ಳಿ, ಜಿರಾಫ್ ಎಲಿಫೆಂಟ್ ತಿಂದೆ ಅಂತ ತಿಳ್ಕೊಳ್ಳಿ ಅಂದ್ಕೊಂಡು ಕಳ್ತನ ಆಯಿತು ಹಾಗೆ ಹೀಗೆ ಅಂತ ಏನಾದರೂ ತಿಳ್ಕೊಳ್ಳಿ ಅಂತ ಹೇಳುತ್ತೆ. ಬಟ್ ರ್ಯಾಫ್ ಓವರ್ ಸ್ಲೆಪ್ಟ್. ಇದೇನಾಗುತ್ತೆ, ಬೆಳಿಗ್ಗೆ ಎದ್ದು ಮಾಡಬೇಕು, ಅರ್ಲಿ ಮಾರ್ನಿಂಗ್ ಹೇಳ್ಬೇಕಂತೆ ಇದು ಮಲಗಿಬಿಡ್ತದೆ, ಇದಕ್ಕೆ ಎಚ್ಚರಣೆ ಆಗಲ್ಲ. ಹಿ ಹ್ಯಾಡ್ ಬಿಕೇಮ್ ಸೋ ಟಯರ್ಡ್ ಗೋಯಿಂಗ್ ಟು ಆ್ಯಂಡ್ ಫ್ರೋ ಫ್ರಮ್ ಎಲಿಫೆಂಟ್ ಟು ಜಿರಾಫ್ and just could not wake up on the time. When he reached the field, giraffe was already there. ರಾಫ್ ಹ್ಯಾಡ್ ಅ ಕ್ವಿಕ್ ಥಿಂಕ್ ಆಫ್ ಅನದರ್ ಪ್ಲ್ಯಾನ್. ಏನು ಮಾಡುತ್ತೆ, ಇದು ಅಲ್ಲಿ ಇಲ್ಲಿ ಓಡಾಡಿ ಬೆಳಗ್ಗೆ ಬೇಗ ಹೇಳೋದೇ ಇಲ್ಲ, ಯಾಕಂದರೆ ಅವರೆಲ್ಲ ದೂರ ಇರ್ತಾರಲ್ಲ. ರ್ಯಾಬಿಟ್ ಒಂದು ಕಡೆಯಿಂದ ಎಲಿಫೆಂಟ್ ಹತ್ತಿರ ಹೋಗಿ ಎಲಿಫೆಂಟಿಗೆ ಹೇಳೋದು, ಎಲಿಫೆಂಟಿಂದ ಜಿರಾಫ್ ಹತ್ರ ಬಂದು ಜಿರಾಫ್ ಹತ್ರ ಹಿಂಗೆ ಓಡಾಡ್ಕೊಂಡು ಇದಕ್ಕೆ ಸುಸ್ತಾಗಿ ಬೆಳಿಗ್ಗೆ ಬೇಗ ಹೇಳೋದೇ ಇಲ್ಲ. ಅಲ್ಲಿಗೆ ನೋಡಿ ಬೆಳಿಗ್ಗೆ ಮತ್ತು ಬೇಗ ಲೇಟ್ ಎದ್ದು ನೋಡಿದ ಕೂಡಲೇ ಅಲ್ಲಿ ಜಿರಾಫ್ ಬಂದು ನಿಂತ್ಕೊಂಡಿರ್ತದೆ ಫಸ್ಟಿಗೆ. ಇದಕ್ಕೊಂದು ಪ್ಲ್ಯಾನ್ ಬರ್ತದೆ, ಏನು ಮಾಡಬೇಕಪ್ಪ ಈಗ, ನಾನೇ ಎಲ್ಲ ತಿನ್ನೋಣ ಅಂದರೆ ಅಂತ ಇದು ಯೋಚನೆ ಮಾಡಿರ್ತದೆ. ಬಟ್ ಈಗ ಜಿರಾಫ್ ಬಂದುಬಿಡೋದಲ್ಲ, ಅದಕ್ಕೊಂದು ಪ್ಲ್ಯಾನ್ ಬರ್ತದೆ ನಿಮಗೆ.
ಓ ಮೈ ಗಾಡ್ ಲುಕ್ ದ ಎಲಿಫೆಂಟ್ ಈಸ್ ಕಮಿಂಗ್. ಏನು ಹೇಳ್ತಾರೆ, ಅಪ್ಪ ಅಲ್ಲಿ ನೋಡು ಎಲಿಫೆಂಟ್ ಬರ್ತಾ ಇದೆ ಅಂತ ಹೇಳ್ತಾರೆ. ವೇರ್ ಅಂತ ಜಿರಾಫ್ ಕೇಳ್ತೀವಿ, ಎಲ್ಲಿ ಲುಕ್ ಇನ್ ದ ಡೈರೆಕ್ಷನ್ ಆಫ್ ರಾಫ್ ವಾಸ್ ಪಾಯಿಂಟಿಂಗ್. ರಾಫ್ ಒಂದು ಪಾಯಿಂಟ್ ಮಾಡ್ತಾ ಇದ್ದಾನೆ, ಅಲ್ಲಿ ನೋಡು ಅಂತ ಹೇಳುತ್ತೆ. ವೇರ್ಸ್ ದ ಎಲಿಫೆಂಟ್, ದೇರ್ ಅಂತ ಹೇಳುತ್ತೆ. ಎಲ್ಲಿ ಎಲಿಫೆಂಟ್ ಇದೆ, ಅಲ್ಲಿದೆ ಅಂತ. ರಾಫ್ ಪಾಯಿಂಟಿಂಗ್ ದ ಮೌಂಟೇನ್. ರಾಫ್ ಏನಕ್ಕೆ ಪಾಯಿಂಟ್ ಮಾಡ್ತಾ ಇದ್ದೆ, ಮೌಂಟೇನಿಗೆ ಪಾಯಿಂಟ್ ಮಾಡಿ, ಆ ಗುಡ್ಡ ಹಿಲ್ಸ್ ಇರುತ್ತಲ್ಲ ಅದಕ್ಕೆ ಅಲ್ಲಿದೆ ಅಂತಾರೆ. ಓವರ್ ದ್ಯಾಟ್ ಮೌಂಟೇನ್, ಆ ಮೌಂಟೇನ್ ಹತ್ರ ಅಲ್ಲಿದೆ ಅಂತಿದೆ. ಮೌಂಟೇನ್, ವಾಟ್ ಮೌಂಟೇನ್? ಎಸ್ ಎಲಿಫೆಂಟ್, ಏನಿದು ಎಲಿಫೆಂಟ್ ಮೌಂಟೇನ್ ಹತ್ರ ಇದೆ ಏನಂತ ಹೇಳ್ತದೆ. ದ್ಯಾಟ್ ಈಸ್ ಎಲಿಫೆಂಟ್, ಅದು ಎಲಿಫೆಂಟಾ, ಮೌಂಟೇನೇ ಎಲಿಫೆಂಟಾ ಅಂದ್ಕೊಂಡಿದ್ದು ಹೇಳ್ತಾರೆ. ದ್ಯಾಟ್ ಈಸ್ ಎಲಿಫೆಂಟ್, ಅದೇ ಎಲಿಫೆಂಟ್ ಅಂತ. ಓ ಮೈ ಗಾಡ್, ವಿ ಕೆನಾಟ್ ಫೈಟ್ ಅ ಮೌಂಟೇನ್ ಲೈಕ್ ದ್ಯಾಟ್. ಈ ಮೌಂಟೇನ್ ಎಲಿಫೆಂಟ್ ಅಂದರೆ ಈ ಥರದ ಮೌಂಟೇನಿಗೆ ನಮಗೆ ಫೈಟ್ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿ ಇದೇನಾಗುತ್ತೆ, ಪ್ಯಾನಿಕ್ ಆಗುತ್ತೆ. ಪ್ಯಾನಿಕ್ ಅಂದರೆ ಭಯ ಪಟ್ಕೊಂಡ್ಬಿಡ್ತದೆ ಜಿರಾಫ್. ಆ್ಯಂಡ್ ಬಿಫೋರ್ ಶಿ ಕುಡ್ ಫ್ಲೀ ಇನ್ ದ ಆಪೋಸಿಟ್ ಡಿರೆಕ್ಷನ್ ಶಿ ಫೇಂಟೆಡ್. ಅಯ್ಯೋ ಇದೇನಪ್ಪ, ಬೇಗ ರನ್ ಆಗಿ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡು ಓಡೋದಾಗ ಅದಕ್ಕೆ ವೀಕ್ನೆಸ್ಸಿಂದ ಫೇಂಟ್ ಆಗಿಬಿಡ್ತದೆ. ಫೇಂಟೆಡ್ ಅಂದರೆ ವೀಕ್ನೆಸ್ಸಿಂದ ಪಾಸ್ ಔಟ್ ಆಗಿಬಿಡೋದು, ಅಂದರೆ ಬಿದ್ದುಬಿಡೋದು, ಹೀಗೆ ಆ ಥರ ಆಗಿಬಿಡ್ತದೆ. ಆನಂತರ ರಾಫ್ ಏನಾಗುತ್ತೆ, took this opportunity to have his breakfast. He helped himself as much as corn as he could have on meal. ಏನು ಮಾಡ್ತದೆ, ಬ್ರೇಕ್ಫಾಸ್ಟಿಗೆ ಎಷ್ಟು ತಿಂತದಂದರೆ ಊಟಕ್ಕೆ ಎಷ್ಟು ತಿನ್ಲಿಕ್ಕಾಗುತ್ತೋ ಅಷ್ಟು ಬ್ರೇಕ್ಫಾಸ್ಟಲ್ಲಿ ಗಬ ಎಲ್ಲ ತಿಂದುಬಿಡ್ತದೆ. ಆ್ಯಂಡ್ ದೆನ್ ಟಾಸ್ಡ್ ಆ್ಯಂಡ್ ಚ್ಯೂಡ್ ಕಾಪ್ಸ್ ಆಲ್ ಅರೌಂಡ್. ತಿಂದು ಎಲ್ಲ ಸಿಪ್ಪೆಗಳನ್ನು ಬಿಸಾಡಿಬಿಡ್ತದೆ. ಸೂನ್ ಹಿ ಸ್ಪಾಟೆಡ್, ಅನಂತರ ನೋಡ್ತದೆ ಎಲಿಫೆಂಟ್ ಬರ್ತದೆ. ಎಲಿಫೆಂಟ್ ಸ್ವಲ್ಪ ನಿಧಾನ ನಡೆದು ಬರ್ತದಲ್ಲ. ಆ್ಯಂಬ್ಲಿಂಗ್ ಟುವರ್ಡ್ಸ್ ದಿ ಫೀಲ್ಡ್, ವಾಕ್ ಲೀಜರ್ಲಿ, ಆರಾಮಾಗಿ ನಡ್ಕೊಂಡು ಫೀಲ್ಡ್ ಹತ್ರ ಬರ್ತಾ ಇರ್ತಾರೆ. ಎಲಿಫೆಂಟ್ ವಾಸ್ ಲುಕಿಂಗ್ ಆಲ್ ಅರೌಂಡ್ ಹಿಮ್. ಹಿಸ್ ಕಾರ್ನ್ ಥೀವ್ಸ್ ಸಿ ಎನಿ ಸೈನ್ ಆಫ್ ದಟ್ ಜಿರಾಫ್, ದೆನ್ ಆಸ್ಟ್ ರಾಫ್ ಆ್ಯಂಡ್ ನೋಡೆಡ್ ಹಿಸ್ ಹೆಡ್ ಫ್ಯೂರಿಯಸ್ಲಿ. ಆರಾಮಾಗಿ ಆಚೆ ನೋಡ್ತಾ ಬರ್ತದೆ, ಎಲ್ಲಾದರೂ ಜಿರಾಫ್ ಕಾಣಿಸುತ್ತಾ ಅಂದ್ಕೊಂಡು. ಆನಂತರ ಹಿ ಆಸ್ಟ್, ರಾಫಿಗೆ ಕೇಳ್ತದೆ. ಆ್ಯಂಡ್ ನೋಡೆಡ್ ಹಿಸ್ ಹೆಡ್ ಫ್ಯೂರಿಯಸ್ಲಿ, ಹಿಂಗೆ ನೋಡ್ಕೊಂಡು ಏನಾಯಿತು ಅಂದ್ಕೊಂಡು ರಾಫಿಗೆ ಕೇಳ್ತದೆ. ಎಸ್, ಶಿ ವಾಸ್ ಹಿಯರ್. ಸಿ, ಶಿ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ ಆನ್ ಅವರ್ ಕಾರ್ನ್. ಶಿ ಲವ್ಡ್ ಇಟ್ ಸೋ ಮಚ್. ಶಿ ಹ್ಯಾಸ್ ಗಾನ್ ಟು ಕಾಲ್ ಹರ್ ಮೇಟ್, ಸೊ ಟುಗೆದರ್ ದೇ ಕ್ಯಾನ್ ಫಿನಿಶ್ ಆಫ್ ಅ ಲಾಟ್. ಇದೇನಪ್ಪ ತಿಂದಿಲ್ಲೆಲ್ಲ ಏನೇನೋ ಬಿಸಾಡಂತೆ ಅಂದ್ಕೊಳ್ಳೆ. ಅವಳು ಬಂದ್ಕೊಂಡು ಜಿರಾಫ್ ಅವಾಗೆ ತಿಂದು ಹೋಗಿಬಿಟ್ಟಾಳೆ. ಈಗ ಹೋಗಿ ತನ್ನ ಮೇಟ್ ಅಂದರೆ ತನ್ನ ಮತ್ತೊಂದು ಗಂಡನಿಗೆ ಕರ್ಕೊಂಡು ಹೋಗೋಕ್ಕೆ ಅವನದು ಜೊತೆಗಾರಂಗೆ ಕರ್ಕೊಂಡು ಹೋಗಲಿಕ್ಕೆ ಹೋಗಿದ್ದಾಳೆ. ಅದನ್ನೆಲ್ಲ ತಿನ್ನೋಕ್ಕೆ ಹಾಗೆ ಹೀಗೆ ಅಂದ್ಕೊಂಡು ಹೇಳ್ತಾನೆ. ಓ ಮೈ ಗಾಡ್, ಹೌ ಡೇರ್ ಶಿ, ಡಿಡೆಂಟ್ ಯು ಸ್ಕೇರ್ ಹರ್ ಅವೇ. ನೀನು ಯಾಕೆ, ಅಯ್ಯೋ ಯಾಕೆ, ಎಷ್ಟು ಸೊಕ್ಕವಳಿಗೆ, ಎಷ್ಟು ಧೈರ್ಯ ಅವಳಿಗೆ, ಬಂದು ತಿಂದುಬಿಟ್ಟಾಳೆ ಅಂದ್ಕೊಂಡು ಹೇಳಿ ಇದಕ್ಕೆ ತುಂಬ ಸಿಟ್ಟು ಬರ್ತದೆ. ಎಲಿಫೆಂಟ್ ವಾಸ್ ಸೋ ಆ್ಯಂಗ್ರಿ. ಆನಂತರ ರಾಫ್ ಬಿಗ್ಯಾನ್ ಟು ಟ್ರೆಂಬಲ್. ಅಯ್ಯೋ ಇದೇನಪ್ಪ ಹಿಂಗಾಯ್ತದೆ. ಹೂ ಮೀ, ಹೌ ಕ್ಯಾನ್ ಐ ಫೈಟ್ ಸಚ್ ಅ ಬಿಗ್ ಕ್ರೀಚರ್, ಇಟ್ಸ್ ಅ ಜೈಜಾಂಟಿಕ್ ಜಿರಾಫ್. ಅಂದರೆ ನೀನು ಎಲಿಫೆಂಟ್ ಇರ್ತದೆ, ನೀನು ಅದಕ್ಕೆ ಫೈಟ್ ಮಾಡಬೇಕು ಇಲ್ಲ, ನೀನು ಅದಕ್ಕೆ ತಿಂದೇ ನಿಲ್ಲಿಸ್ಬೇಕು ಇಲ್ಲ ಅಂತ ಹೇಳ್ಕೊಳ್ಳಿರುತ್ತೆ. ನಾನು ಹೆಂಗೆ ಮಾಡೋಕ್ಕಾಗುತ್ತೆ, ನಾನಿದ್ದೀನಿ ಇಷ್ಟು ಸಣ್ಣ, ಅದು ಇದೆ ಇಷ್ಟು ದೊಡ್ಡದು, ಅದೆಷ್ಟು ದೊಡ್ಡದು ಹ್ಯೂಜ್ ಕ್ರಿಯೇಚರ್, ಆ ಹ್ಯೂಜ್ ಕ್ರಿಯೇಚರಿಗೆ ನಾನು ಹೇಗೆ ಹೋರಾಡಲಿಕ್ಕಾಗುತ್ತೆ ಅಂತ ಹೇಳ್ತಾರೆ. ಆನಂತರ ಎಲಿಫೆಂಟಿಗೆ ಸಿಟ್ಟು ಬರ್ತದೆ, ಸ್ಕಾಂಡ್, ಹೇಟ್ ಮಾಡ್ದಂಗೆ. ಶಿ ಮೇ ಬಿ ಜೈಂಟ್ ಫಾರ್ ಯು, ಬಟ್ ಶ್ಯೂರ್ಲಿ ನಾಟ್ ಟೂ ಬಿಗ್ ಫಾರ್ ಮೀ ಟು ಹ್ಯಾಂಡಲ್. ಐ ಕ್ಯಾನ್ ಬೆಟ್ ಆನ್ ಹರ್. ನಿನಗೆ ಬೇಕಿದ್ರೆ ಅವಳು ದೊಡ್ಡಿರ್ಬೋದು, ನಿನಗೆ ಹೋರಾಡಲಿಕ್ಕಾಗಿಲ್ಲ ಇರಬೇಕು, ಬಟ್ ನನ್ನ ಮುಂದೆ ಆ ಥರದ್ದೇನು ನಡೆಯಲ್ಲ ಅಂತದೆ. ರಾಫ್ಸ್ ಮೈಂಡ್ ವಾಸ್ ವರ್ಕಿಂಗ್ ಓವರ್ ಟೈಮ್. ಇದು ಯೋಚನೆ ಮಾಡ್ತಾಯಿದ್ದೆ, ಇನ್ನೇನು ಮಾಡಬೇಕು. ಹಿ ವಾಂಟೆಡ್ ಟು ಫೈಂಡ್ ಸಮ್ ವೇ ಟು ಡಿಸ್ಕ್ರೈಬ್ ದ ಜೆಂಟ್ನೆಸ್ ಆಫ್ ಜಿರಾಫ್. ಹಿಸ್ ಐಸ್ ಫೆಲ್ ಆನ್ ದ ಜಿರಾಫ್ ಹರ್ಸೆಲ್ಫ್ ಆ್ಯಸ್ ಶಿ ಲೇ ಫೇಂಟ್ ಆನ್ ದಿ ಗ್ರೌಂಡ್. ಏನಾಗುತ್ತೆ, ಇದು ಫೇಂಟಾಗಿ ತಲೆ ಸುತ್ಕೊಂಡು ಬಂದು ಅಲ್ಲಿ ಬಿದ್ದಿರ್ತದಲ್ಲ. ಈಗ ಇವನಿಗೆ ಏನಾದರೂ ಹೇಳಬೇಕಲ್ಲ, ಎಲಿಫೆಂಟೇ ದೊಡ್ಡದಿದೆ, ಎಲಿಫೆಂಟಿಗೆ ಹೇಳಬೇಕು, ಜಿರಾಫ್ ಇನ್ನೂ ದೊಡ್ಡದು, ನಿನಗೆ ಅದಕ್ಕೆ ಹೋರಾಡೋಕ್ಕಾಗಲ್ಲ ಅಂದ್ಕೊಂಡು ಏನಾದರೂ ಹೇಳಬೇಕಂತ ಯೋಚನೆ ಮಾಡ್ತಾ ಇರ್ತದೆ. ಸಿ, ದ್ಯಾಟ್ ಈಸ್ ಹರ್ ಗಿಟಾರ್. ಏನು ಹೇಳುತ್ತೆ, ಇದು ಈ ದೊಡ್ಡ ಬಿದ್ದಿರ್ತದಲ್ಲ, ಆ ಬಿದ್ದಿದ್ದಕ್ಕೆ ಅದನ್ನೇ ಹೇಳ್ತದೆ. ಅವ್ನು ಜಿರಾಫ್ ಇದ್ರಕ್ಕಿಂತ ಮುಂಚೆ ನೋಡಿರಲ್ಲ, ಇದೇ ಅದರ ಗಿಟಾರ್. ನೋಡು ಇಷ್ಟು ದೊಡ್ಡದಿದೆ ಗಿಟಾರ್. ಯು ಕ್ಯಾನ್ ನೌ ಗೆಟ್ ಎನ್ ಐಡಿಯಾ ಆ್ಯಸ್ ಹೌ ಬಿಗ್ ಆ್ಯಸ್ ಶಿ ಕುಡ್. ಇದು ಬಿದ್ದಿದ್ದೇ ಇಷ್ಟು ದೊಡ್ಡ ಗಿಟಾರ್ ಇದ್ದರೆ ಅದರದ್ದು
ಹೌದು, ಅದು ಅಷ್ಟು ದೊಡ್ಡ ಗಿಟಾರ್ ಅದು ಹೋಲ್ಡ್ ಮಾಡಬೇಕಂದ್ರೆ ಅದು ಎಷ್ಟು ದೊಡ್ಡದಾಗಿರಬೇಕು ಅಂತ ಇದು ಹೇಳುತ್ತೆ ರ್ಯಾಬಿಟ್. ದೆನ್ ಎಲಿಫೆಂಟ್ ಹಾರಿಪರ್ಡ್, ಅಬ್ಬಾ ಎಷ್ಟು ದೊಡ್ಡ ಗಿಟಾರ್ ಇದ್ದರೂ ಇದು ಎಷ್ಟು ದೊಡ್ಡದಿರ್ತದೆ. ದ್ಯಾಟ್ಸ್ ಹರ್ ಗಿಟಾರ್, ಲೆಟ್ ಮೀ ಡಿಸಪಿಯರ್ ಬಿಫೋರ್ ಶಿ ಕಮ್ಸ್, ಶಿ ಮೇಕ್ಸ್ ಅ drum out of me. Saying this, elephant walked away as fast as his big feet would carry him. ಅಯ್ಯೋ, ಇದೇ ಇಷ್ಟು ದೊಡ್ಡದು ಅದ್ರ ಗಿಟಾರ್ ಇದ್ದರೆ ನನಗೆ ಬಂದು ಡ್ರಮ್ ಹಂಗೆ ಬಾರಿಸ್ಬಿಡ್ತಾಳೆ ಅಂದ್ಕೊಂಡು ಹೇಳಿ ಬಡ ಬಡ ಅಲ್ಲಿಂದ ನಡೆದು ಹೋಗ್ಬಿಡ್ತಾನೆ. ಎಷ್ಟು ಫಾಸ್ಟ್ ನಡಿಲಿಕ್ಕಾಗುತ್ತೆ ಸರ್. ಸೂನ್ ಆಫ್ಟರ್ ಜಿರಾಫ್ ಕೇಮ್ ಅರೌಂಡ್, ಮತ್ತು ಜಿರಾಫ್ ಎದ್ದು ಹಂಗೆ ಬರ್ತದೆ. ಗೆಟ್ಟಿಂಗ್ ಅಪ್ ಸ್ಲೋಲಿ ಫ್ರಮ್ ದ ಗ್ರೌಂಡಿಂದ ಹಂಗೆ ಎದ್ದು ಬರುತ್ತೆ. ಶಿ ಟೋಲ್ಡ್ ರ್ಯಾಫ್, ಐ ನೆವರ್ ರಿಯಲಿ ಕೇರ್ಡ್ ಟೂ ಮಚ್ ಆಫ್ ಕಾರ್ನ್, ಯು ಈಟ್ ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್ ಮೈ ಫ್ರೆಂಡ್ ಬಿಫೋರ್ ದ ಎಲಿಫೆಂಟ್ಸ್ ಗೆಟ್ ಹಿಯರ್. ನನಗೇನು ಕಾರ್ನ್ ಅಷ್ಟು ಬೇಕಂತಿಲ್ಲ, ನೀನು ತಿನ್ಕೊ ನಿನಗೆ ಎಷ್ಟು ಬೇಕಷ್ಟು. ಆನಂತರ ಎಲಿಫೆಂಟ್ ಬಂದರೆ ನನಗೆ ಅದ್ರ ಜೊತೆ ಹೋರಾಡೋಕ್ಕೂ ಆಗಲ್ಲ, ನಿನಗೇನು ಬೇಕಷ್ಟು ನೀನು ಮಾಡ್ಕೋಪ್ಪ. ಇದು ಎಲಿಫೆಂಟ್ ತುಂಬ ಬಿಗ್ ಸೈಜ್, ನನಗಾಗಲ್ಲ ಅದಕ್ಕೆ ಹೋರಾಡೋಕ್ಕಂತ ಹೇಳಿದೆ. ಸಿ ದಿಸ್ ಸೈಜ್ ಬಿಗ್ ಆ್ಯಸ್ ಅ ಮೌಂಟೇನ್, ಎಷ್ಟು ಬಿಗ್ ಮೌಂಟೇನ್ ಥರನೇ ಇದೆ ಅಂದ್ಕೊಂಡೇಳಿ. ಹೂಎವರ್ ವಾಂಟ್ಸ್ ಟು ಮೀಟ್ ಹಿಮ್, ಯಾರು ಬೇಕಾದರೂ ಅವನಿಗೆ ಸಿಗಲಿ, ನಾನಂತೂ ಸಿಗಲ್ಲ ಅಂತಂದರೆ. ಶಿ ಟಾಟೆಡ್ ಅವೇ, ಅಂದರೆ ರನ್ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಹೋಗ್ಬಿಡ್ತದೆ. ಇನ್ ಆರ್ಡರ್ ದ ಡೈರೆಕ್ಷನ್ ಆ್ಯಸ್ ಫಾಸ್ಟ್ ಆ್ಯಸ್ ಶಿ ಲಾಂಗ್ ಲೆಗ್ಸ್ ಟು ಕ್ಯಾರಿ ಹರ್, ಎಷ್ಟು ಫಾಸ್ಟ್ ಹೋಗೋಕ್ಕಾಗುತ್ತೆ ಅಲ್ಲಿಂದ ಎದ್ದು ಅವಳು ಹೋಗ್ಬಿಡ್ತಾಳೆ ಜಿರಾಫ್. ದೆನ್ ರ್ಯಾಬಿಟ್ ಗಾಟ್ ಆಲ್ ದ ಟೈಮ್ ಟು ಲೇಸ್ ಅರೌಂಡ್, ಅಂದರೆ ಸ್ಟ್ಯಾಗ್ನೆಂಟಾಗಿ ಐಡಲಾಗಿ ಕುತ್ಕೊಂಡು ಇನ್ ದ ಸನ್ ಆ್ಯಂಡ್ ಈಟ್ ದ ಕಾರ್ನ್ ಟು ಹಿಸ್ ಹಾರ್ಟ್ಸ್ ಕಂಟೆಂಟ್, ಎಷ್ಟು ಬೇಕಷ್ಟು ತಿನ್ಕೊಂಡು ಆರಾಮಾಗಿತ್ತು ಸನ್ನಿನ ಕೆಳಗೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತದೆ. ಆ್ಯಸ್ ಹಿ ಪರ್ಚ್ಡ್ ಹಿಮ್ಸೆಲ್ಫ್ ಆನ್ ದ ಹೀಪ್ ಆಫ್ ದ ಕಾರ್ನ್, ಎಲ್ಲಿ ಕುತ್ಕೊಳ್ಳುತ್ತೆ ಆ ಹೀಪ್ ಅಂದರೆ ದೊಡ್ಡ ಗುಡ್ಡ ಥರದ್ದು ಹಾಕಿರ್ತಾರೆ, ಇದು ಗ್ಯಾದರ್ ಮಾಡಿ ಕಾರ್ನನ್ನು, ಅದ್ರ ಮೇಲೆ ಕುತ್ಕೊಂಡು ಆರಾಮಾಗಿ ತಿಂತಾ ಇರ್ತದೆ. ಹಿ ಬಿಗ್ಯಾನ್ ಟು ವಂಡರ್ ವೈ ಗಾಡ್ ಮೇಡ್ ಎಲಿಫೆಂಟ್ ಸೋ ಬಿಗ್ ಆ್ಯಂಡ್ ಜಿರಾಫ್ ಸೋ ಟಾಲ್ ಬಟ್ ಗೇವ್ ಆಲ್ ದ ಬ್ರೇನ್ಸ್ ಟು ರ್ಯಾಬಿಟ್. ಅನಂತರ ಯೋಚನೆ ಮಾಡ್ತದೆ, ಎಲಿಫೆಂಟಿಗೇನೋ ದೊಡ್ಡದಾಗಿ ಬಿಗ್ಗಾಗಿ ರೂಪ ಕೊಟ್ಬಿಟ್ಟಾನೆ, ಜಿರಾಫಿಗೆ ಟಾಲಾಗಿ ರೂಪ ಕೊಟ್ಬಿಟ್ಟಾನೆ, ಬಟ್ ಎಲ್ಲ ಬ್ರೇನ್ಸ್ ಬುದ್ಧಿ ರ್ಯಾಬಿಟಿಗೆ ಕೊಟ್ಬಿಟ್ಟಾನೆ ಅಂತ ಇದು ಯೋಚನೆ ಮಾಡ್ತಾ ಕೂತ್ಕೊಳುತ್ತೆ. ಈಗ ಈ ಲೆಸನಲ್ಲಿ ನಿಮಗೆ ಹೂ ಈಸ್ ಲೇಝಿ? ರ್ಯಾಬಿಟ್ ಲೇಝಿನ. ರ್ಯಾಬಿಟ್ ಈಸ್ ವೆರಿ ಕ್ಲೆವರ್, ಹಿ ಯೂಸ್ಡ್ ಹಿಸ್ ಬ್ರೇನ್ ಹೌ ಟು ಟೇಕ್ ವರ್ಕ್ ಫ್ರಮ್ ಎಲಿಫೆಂಟ್ ಆ್ಯಂಡ್ ಜಿರಾಫಿಂದ, ಹೇಗೆ ಕೆಲಸ ತೊಗೊಳ್ಬೇಕು, ಅದು ಕುತ್ಕೊಂಡಲ್ಲೇ ಏನು ಕೆಲಸ ಮಾಡದೆ ಕಾರ್ನನ್ನು ತಿನ್ನೋ ಹಾಗೆ ಅವರಿಬ್ಬರ ಹತ್ರ ಕೆಲಸ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡೋಗುತ್ತೆ. ಅಂದರೆ ಬುದ್ಧಿ ಇದ್ದರೆ ಯಾವ ಕೆಲಸ ಆದರೂ ಮಾಡ್ಬೋದು ಅಂದ್ಕೊಂಡು ಈ ಪಾಠದ ಅರ್ಥ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್ ಆ್ಯಂಡ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಲೆಸನ್. ಹೂ ಈಸ್ ಲೇಝಿ? ಮೀ? No, rabbit is not lazy creature. Rabbit is a clever, very clever, and it uses his brain. So it's a clever animal. Thank you children.